ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಕೇಸಲ್ಲಿ ವಿಚಾರಣೆಯಲ್ಲಿ ಇದೀಗ ಹೈಕೋರ್ಟ್ ಬಿಗ್ ಅಬ್ಸರ್ವೇಷನ್ ಅನ್ನ ಮಾಡ್ತಾ ಇದೆ. ಮಾಫಿ ಸಾಕ್ಷಿ ಆಕ್ಷೇಪಿಸಲು ಆರೋಪಿಗೆ ಹಕ್ಕಿಲ್ಲ ಅಂತ ಹೇಳಿ ಹೈಕೋರ್ಟ್ ಈಗ ಹೇಳಿರುವಂತದ್ದು. 59ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಿದಂತ ಮೇಲ್ಮನವಿ ವಿಚಾರಣೆಯಲ್ಲಿ ಈಗ ಈ ರೀತಿಯಾದಂತಹ ಆದೇಶ ಬಂದಿದೆ. ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಖಡಕ್ವಾಗಿ ವಾದವನ್ನ ಮಂಡಿಸಿದ್ರು. ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ಮುನ್ನ ನಮ್ಮ ವಾದ ಏನಿದೆ ಅದನ್ನ ಕೇಳಿ ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈ ಒಂದು ವಿಚಾರದಲ್ಲಿ ಈ ರೀತಿಯಾದಂತಹ ಒಂದು ಆದೇಶ ಬಂದಿದೆ. ಈಗ ಮಾಫಿ ಸಾಕ್ಷಿ ಅರ್ಜಿಯ ಕಾಪಿ ನಮಗೆ ಕೊಟ್ಟಿಲ್ಲ, ವಾದಕ್ಕೂ ಅವಕಾಶ ಕೊಟ್ಟಿಲ್ಲ. ಹೈಕೋರ್ಟ್ನಲ್ಲಿ ದರ್ಶನ್ ವಕೀಲ ಅಶ್ಮತ್ ಪಾಷಾ ಆರೋಪ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಆಗಿರುವಂತಹ ಮೇಲಷ್ಟೇ ಪ್ರಕ್ರಿಯೆ ಲೋಪ ಪ್ರಶ್ನಿಸಲು ಸಾಧ್ಯ ಇದೆಯದು. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಬಿಗ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಅಪ್ರೂವರ್ ಅರ್ಜಿಯ ಸುತ್ತ ಈಗ ತೀವ್ರ ಕೌತುಕ ಹುಟ್ಟುತ್ತಾ ಇದೆ. ಹೈಕೋರ್ಟ್ ಅಂಗಳದಲ್ಲೂ ಕೂಡ ದರ್ಶನ್ ಪಡೆಗೆ ಈಗ ಕಾನೂನು ಕಂಟಕ ಎಷ್ಟರ ಮಟ್ಟಿಗೆ ಎದುರಾಗ್ತಾ ಇದೆ ಅಂತ ಹೇಳಿ ನೋಡಿ. ಅಂದ್ರೆ ಮೊದಲನೇದಾಗಿ ಇಲ್ಲಿ ದರ್ಶನ್ ಪರ ವಕೀಲರ ವಾದ ಎದ್ದಿದ್ದು, ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸುವ ಮುನ್ನ ಏನೆಲ್ಲ ಆಗಿದೆ ಅಥವಾ ಅವ್ರು ಎಷ್ಟರ ಮಟ್ಟಿಗೆ ಸತ್ಯ ಹೇಳ್ತಾರೆ ಅಂತ ಹೇಳಿ ನಮ್ಮ ಪರವಾಗಿ ಏನು ಕೆಲವೊಂದು ಅಂಶಗಳಿದೆ ಅಥವಾ ನಾವೇನು ವಾದ ಮಾಡಬೇಕು ಅದನ್ನ ಮೊದಲನೇದಾಗಿ ಪರಿಗಣಿಸಿ, ಅಥವಾ ನಾವೇನು ವಾದ ಮಾಡಬೇಕು, ನಾವೇನು ಕೆಲವೊಂದು ಅಂಶಗಳನ್ನ ಹೇಳಬೇಕು ಅದನ್ನು ಕೂಡ ಹೇಳಲಿಕ್ಕಾದ್ರೂ ಅವಕಾಶ ಕೊಡಿ ಅಂತ ಹೇಳಿ ಒಂದು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಅಂದ್ರೆ ದರ್ಶನ್ ಪರ ವಕೀಲರು. ಇದಕ್ಕೆ ಈಗ 59ನೇ ಸಿಸಿಎಚ್ ಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶ, ಅಂದ್ರೆ ಬಿಗ್ ಅಬ್ಸರ್ವೇಷನ್ ಅಲ್ಲಿ ಬಹುಶಃ ಇಡ್ತಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಒಂದು ಬಿಗ್ ಅಪ್ಡೇಟ್ ಇದು ಈಗ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಕೇಸಲ್ಲಿ. ಹಾಗಾಗಿ ಹೈಕೋರ್ಟ್ ಈಗ ಬಿಗ್ ಅಬ್ಸರ್ವೇಷನ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದೆ. ಮಾಫಿ ಸಾಕ್ಷಿ ಆಕ್ಷೇಪಿಸಲು ಆರೋಪಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿ ಹೈಕೋರ್ಟ್ ಈಗ ಹೇಳಿರುವಂಥದ್ದು. ಹಾಗಾಗಿ ಮಾಫಿ ಸಾಕ್ಷಿ ಆಕ್ಷೇಪಿಸಲು ಆರೋಪಿಗೆ ಯಾವುದೇ ಹಕ್ಕಿಲ್ಲ ಸರಿ, ಆದರೆ ಮಾಫಿ ಸಾಕ್ಷಿ ಪರಿಗಣಿಸುವ ಮುನ್ನ ಬೇರೆ ಆರೋಪಿಗಳು ಅಥವಾ ಬೇರೆ ಅಪರಾಧಿಗಳೇನಿದ್ದಾರೆ, ಅಪರಾಧಿಗಳು ಅಂತಂದ್ರೆ ಈಗಾಗಲೇ ಅವರಿಗೆ ಆರೋಪಿಗಳು ಇರುವಂಥದ್ದು, ಕೆಲವೊಂದು ಮಾತ್ರ ಅಪರಾಧಿಗಳಿರುವಂಥದ್ದು. ಹಾಗಾಗಿ ಇನ್ನು ಈ ಒಂದು ಆರೋಪಿಗಳ ವಿಚಾರದಲ್ಲಿ ತಮ್ಮ ಪರವಾಗಿ ಏನೆಲ್ಲ ವಾದ ಮಂಡಿಸಬೇಕು ಅದೆಲ್ಲವೂ ಕೂಡ ವಾದ ಮಂಡಿಸಿದ ನಂತರ ಹೈಕೋರ್ಟ್ ನಿರ್ಧಾರ ಮಾಡಬೇಕು. ಆಮೇಲೆ ಅವರಿಗೆ ಮಾಫಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಿ. ಅದಕ್ಕೂ ಮುನ್ನ ಹೇಗೆ ಹೈಕೋರ್ಟ್ ಮಾಫಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸುತ್ತೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕಿರ್ತಾರೆ ದರ್ಶನ್ ಪರ ವಕೀಲರು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಆದೇಶ, ಇನ್ನು ಯಾವ ರೀತಿಯಾದಂತಹ ಒಂದು ಅಬ್ಸರ್ವೇಷನ್ ಇಡ್ತಾರೆ ವಿಚಾರಣೆಯಲ್ಲಿ, ಇದು ಇರುವಂತಹ ಒಂದು ಬಹಳ ಕುತೂಹಲ. ಈಗಾಗಲೇ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯಲ್ಲಿ ಅಬ್ಸರ್ವೇಷನ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ರೂಲ್ಸ್ ಇರುತ್ತೆ ಅಥವಾ ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡ್ತಾರೆ, ಮಾಫಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸ್ತಾರಾ ಅಥವಾ ಇಲ್ವಾ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ಯಾರಿಗೆ ಎಷ್ಟು ಅವಕಾಶ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗಾಗಲೇ ಮಾಫಿ ಸಾಕ್ಷಿ ಪರಿಗಣಿಸಲಿಕ್ಕೆ ಇದು ಅಥವಾ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಅದರಲ್ಲೂ ಕೂಡ A14 ಆರೋಪಿ ಆಗಿರುವಂತಹ ಪ್ರದೋಷ್ ಅವರು A14 ಆಗಿರೋದ್ರಿಂದ ಅವ್ರಿಗೆ ಆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲವೂ ಕೂಡ ಸತ್ಯ ಹೇಳ್ತೀನಿ ಏನಾಗಿದೆ ಅಂತ ಹೇಳಿ ಅವರು ಉಲ್ಲೇಖ ಕೂಡ ಮಾಡಿರ್ತಾರೆ. ಅಂತಂದ್ರೆ ಅವರ ಪರ ವಕೀಲರು ಈ ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಈಗ ಹೈಕೋರ್ಟ್ ಕದ ತಟ್ಟಿದ್ದಂತ ಆರೋಪಿ ದರ್ಶನ್ ಪರ ವಕೀಲರು ಈಗ ಹೈಕೋರ್ಟ್ ಈ ರೀತಿಯಾದಂಥ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಮತ್ತಷ್ಟು ಸಂಕಷ್ಟ ಆಗುತ್ತಾ ಅಥವಾ ಮತ್ತಷ್ಟು ಕಷ್ಟ ಆಗುತ್ತಾ ಅಂತ ಹೇಳಿ ಗೊತ್ತಿಲ್ಲ. ಇನ್ನು ಕೊಲೆ ಕೇಸ್ ವಿಚಾರಣೆಯಲ್ಲಿ ಈಗಾಗಲೇ 60 ಸಾಕ್ಷಿಗಳ ವಿಚಾರಣೆ ನಡೀಬೇಕು ಅಂತ ಹೇಳಿ ಹೈಕೋರ್ಟ್ ಏನು ಡೆಡ್ಲೈನ್ ಕೊಟ್ಟಿದೆ 1 ವರ್ಷದಲ್ಲಿ. ಆ ಒಂದು 1 ವರ್ಷದಲ್ಲಿ ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನು ಪಡಿಬೇಕಾಗತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಹೈಕೋರ್ಟ್ ಈಗ ಒಂದು ಬಿಗ್ ಅಬ್ಸರ್ವೇಷನ್ ಮಾಡಬೇಕು ವಿಚಾರಣೆಯ ಸಂದರ್ಭದಲ್ಲಿ ಅಂತ ಹೇಳಿ ಆದೇಶ ಕೊಟ್ಟಿದೆ. ಯಾವ ರೀತಿಯಾದಂಥ ಅಬ್ಸರ್ವೇಷನ್ ಮಾಡ್ತಾರೆ, ಏನೆಲ್ಲ ಇರುತ್ತೆ ಇದರಲ್ಲಿ ಅಂತ? ಈಗ ಏನು 59ನೇ ಸಿಸಿಎಚ್ ನ್ಯಾಯಾಲಯ ಈಗ ಮಾಫಿ ಸಾಕ್ಷಿಯ ಅರ್ಜಿಯನ್ನ ನಾವು ಹಾಕೊಂಡಿರುವಂತ ವೇಳೆಯಲ್ಲಿ ನಮಗೂ ಅವಕಾಶ ಕೊಡಬೇಕಾಗಿತ್ತು. ಅಂದ್ರೆ ಸಹ ಆರೋಪಿಗಳಿಗೂ ಕೂಡ ಅವರ ವಾದವನ್ನು ಕೇಳೋಕೆ ಅವಕಾಶ ಕೊಡಬೇಕಿತ್ತು ಅಂತ ಹೇಳಿ ದರ್ಶನ್ ಪರವಾಗಿದ್ದ ವಕೀಲರು ವಾದವನ್ನು ಮಂಡನೆ ಮಾಡಿದ್ರು 59ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ. ಈ ಮಾಫಿ ಸಾಕ್ಷಿ ಅರ್ಜಿಗೆ ಇತರೆ ಸಹ ಆರೋಪಿಗಳಿಗೆ ಅವಕಾಶ ಕೊಡುವಂತದ್ದು, ಅಂದ್ರೆ ಅವರ ವಾದವನ್ನ ಕೇಳಿ ಆ ನಂತರದಲ್ಲಿ ಈ ಒಂದು ಅರ್ಜಿಯನ್ನ ಒಪ್ಪಬೇಕಾ ಬೇಡ ಅಂತ ತೀರ್ಮಾನ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಏನು ಸಿಸಿಎಚ್ ನ್ಯಾಯಾಲಯ 59ನೇ ನ್ಯಾಯಾಲಯ ಆದೇಶ ಕೊಟ್ಟಿದ್ದು, ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಕದವನ್ನು ತಟ್ಟಿದ್ರು. ಇವತ್ತು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಮುಂದೆ ಬಂದಂತಹ ಅರ್ಜಿಯನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಇದೀಗ ಏನು ಪೀಠದ ಮುಂದೆ ಬಂದಂತ ಕೇಸನ್ನ ವಾದ ಪ್ರತಿವಾದವನ್ನ ಕೇಳಿದಂತ ನ್ಯಾಯಪೀಠ, ಇಲ್ಲ ಟ್ರಯಲ್ ಕೋರ್ಟ್ ನ ಆದೇಶದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ಸೊ ಏನು ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಇದೇ ನ್ಯಾಯಪೀಠ ಆದೇಶವನ್ನು ಕೊಟ್ಟಿದೆ. ಇನ್ನು ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಆಗುವಂತ ವೇಳೆಯಲ್ಲಿ ಬಂದಿದ್ದಂತ ಅರ್ಜಿಯ ಸಂಬಂಧವಾಗಿ ಕೊಟ್ಟಿರುವಂತ ತೀರ್ಪ ಇದಕ್ಕೂ ಕೂಡ ಅನ್ವಯಿಸುತ್ತೆ ಅನ್ನುವಂಥದ್ದನ್ನ ಈಗ ಹೈಕೋರ್ಟ್ ಪೀಠ ಹೇಳಿದೆ. ಹಾಗಾಗಿ ದರ್ಶನ್ಗೆ 59ನೇ ಸಿಸಿಎಚ್ ನ್ಯಾಯಾಲಯ ನೀಡಿದಂತಹ ಒಂದು ಆದೇಶ ಏನಾಗಿದೆ ಅದನ್ನು ಪ್ರಶ್ನೆ ಮಾಡಿ
ಹೈಕೋರ್ಟ್ಗೆ ಹೋಗಿದ್ದಂತ ದರ್ಶನ್ಗೆ ಈಗ ಭಾರಿ ಹಿನ್ನಡೆ ಆದಂತಾಗಿದೆ. ಅಂದ್ರೆ ಮಾಫಿ ಆಗಿ ಏನು A14 ಪ್ರದೋಷ್ ಏನಿದ್ದಾನೆ ಆತ ನಾನು ಅಪ್ರೂವರ್ ಆಗ್ತೀನಿ ಅನ್ನುವಂತ ಒಂದು ಅರ್ಜಿಯನ್ನ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲೇನೆ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತದನ್ನ ಈಗ ಪೀಠ ತಿಳಿಸಿರೋದ್ರಿಂದ ಸೊ ಬಹಳ ಮುಖ್ಯವಾಗಿ ನಮಗೂ ಕೂಡ ಹಕ್ಕಿದೆ, ಇತರೆ ಆರೋಪಿಗಳಿಗೂ ಕೂಡ ಹಕ್ಕಿದೆ, ಅದನ್ನ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ, ನಮ್ಗೆ ಒಂದು ಕಾಪಿಯನ್ನು ಕೂಡ ಕೊಟ್ಟಿಲ್ಲ. ಸೊ ಕೋರ್ಟಿನ ಸಮಯ ಮುಗಿದ ನಂತರದಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಈ ಎಲ್ಲಾ ವಾದವನ್ನ ದರ್ಶನ್ ಪರ ವಕೀಲರು ಅಸ್ಮತ್ ಪಾಷಾ ಅವರು ನ್ಯಾಯಪೀಠದ ಮುಂದೆ ಇಟ್ರು. ಇದು ಪ್ರೊಸೀಜರಲ್ ಲ್ಯಾಪ್ಸ್ ಆಗೋದಿಲ್ಲ. ಸೊ ನಿಮ್ಗೆ ಮೆರಿಟ್ಸ್ ಅವರು ಏನು ಅಪ್ರೂವರ್ ಆಗೋದಕ್ಕೆ ಏನೆಲ್ಲಾ ಮೆರಿಟ್ಸ್ ಅನ್ನ ಇಟ್ಕೊಂಡಿದ್ದಾರೋ ಆ ನಂತರದಲ್ಲಿ ನೀವು ಚಾಲೆಂಜ್ ಮಾಡಬಹುದು. ಅಂದ್ರೆ ಮಾಫಿ ಸಾಕ್ಷಿಯರ ಅರ್ಜಿಯನ್ನ ಪುರಸ್ಕರಿಸಿದ ನಂತರದಲ್ಲಿ ನಿಮ್ಗೆ ಮೇಲ್ಮನವಿ ಸಲ್ಲಿಸುವಂತದಕ್ಕೆ ಅದ್ರ ಮೇಲೆ ಅಲಿಗೇಷನ್ಸ್ ಅನ್ನ ಮಾಡುವಂತದಕ್ಕೆ ನಿಮ್ಮ ವಾದವನ್ನ ಮನ್ನಣೆ ಮಾಡುವಂತದಕ್ಕೆ ಅವಕಾಶ ಇರುತ್ತೆ ಅನ್ನುವಂಥದ್ದನ್ನ ನ್ಯಾಯಪೀಠ ತಿಳಿಸ್ತು. ಇಲ್ಲ, ಇದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ, ಈ ಕಾರಣಕ್ಕಾಗಿ ನಮ್ಮ ವಾದವನ್ನು ಕೂಡ ಕೇಳಬೇಕು, ಇವರು ಪೂರ್ವಾಗ್ರಹಿತವಾಗಿ ಮತ್ತೆ ಅವ್ರ ಬೆನಿಫಿಟ್ ತೆಗೆದುಕೊಳ್ಳೋದಕ್ಕೋಸ್ಕರ ಈ ಹಂತದಲ್ಲಿ ಏನು ಅಪ್ರೂವರ್ ಆಗುವಂತದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನುವಂತ ವಾದವನ್ನು ಕೂಡ ಮನ್ನಣೆ ಮಾಡಿದ್ರು. ಆ ವೇಳೆಯಲ್ಲಿ ಯಾವ ರೀತಿಯಲ್ಲಿ ಅವಕಾಶ ಇದೆ ಅನ್ನುವಂಥದ್ದನ್ನ SPP ಪ್ರಸನ್ನ ಕುಮಾರ್ ಅವರು ಕೂಡ ಪೀಠಕ್ಕೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ರೋಶಿನಿ. ಸೊ ಈಗ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಪೀಠ ಇಲ್ಲ, ಇದು ಏನು 59ನೇ CCH ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪಿಗೆ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಈಗ ಅರ್ಜಿಯನ್ನ ವಜಾ ಮಾಡಿದೆ ರೋಶಿನಿ. ಥ್ಯಾಂಕ್ ಯು ಶಿವನ್ ಎಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ಹೈಕೋರ್ಟ್ನ ಈ ಆದೇಶದಿಂದ ಎಷ್ಟೆಲ್ಲ ವಿಚಾರಣೆಯಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ ಅನ್ನೋಂಥದ್ದು ಈಗ ಬಹಳ ಕುತೂಹಲ ಇದೆ. ಹಾಗಾಗಿ ಈಗಾಗಲೇ ಈ ಒಂದು ಸಲ್ಲಿಸಿದಂಥ ಅರ್ಜಿ ಏನಿದೆ, ಈ ಅರ್ಜಿಯಲ್ಲಿ ಈ ರೀತಿಯಾದಂಥ ಆದೇಶ ಬಂದಿರೋದು ಈಗಾಗಲೇ ಬೇರೆ ಆರೋಪಿಗಳು ಅಂತಂದರೆ ಮಾಫಿ ಸಾಕ್ಷಿ ಸಲ್ಲಿಸಿ ಅವ್ರು ಏನು ಹೇಳಬೇಕು ಅದನ್ನು ಕ್ಲಾರಿಟಿ ತಗೊಂಡು ಆ ಒಂದು ಕೇಸಿಂದ ಅಥವಾ ಆ ಒಂದು ಆರೋಪದಿಂದ ಕೈ ತೊಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ಇದಕ್ಕೆ ಸಹ ಆರೋಪಿಗಳೇನಿರ್ತಾರೆ, ಬೇರೆ ಕೈದಿಗಳೇನಿರ್ತಾರೆ ಅಂಥವ್ರಿಗೆ ಎಷ್ಟೆಲ್ಲ ಎಫೆಕ್ಟ್ ಆಗ್ಬೋದು ಅನ್ನೋಂಥದ್ದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಎಲ್ಲೋ ಒಂದು ರೀತಿಯಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಭಾರಿ ಹಿನ್ನಡೆ ಈ ಒಂದು ವಿಚಾರದಲ್ಲಿ. ಹಾಗಾಗಿ ಇನ್ನು ಹೈಕೋರ್ಟ್ ಈ ಒಂದು ಆದೇಶದಿಂದ ಎಷ್ಟೆಲ್ಲ ಬದಲಾವಣೆಗಳು ಬರುತ್ತೆ ಅಥವಾ ಏನು ಅಬ್ಸರ್ವೇಷನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಈಗಾಗಲೇ 60 ಸಾಕ್ಷಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೇಗೆಲ್ಲ ವಿಚಾರಣೆ ನಡೆಯುತ್ತೆ ಅನ್ನೋಂಥದ್ದು ಕುತೂಹಲ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆಗ್ತಾ ಇರುವಂತಹ ಅಪ್ಡೇಟ್ ಇದು. 59ನೇ CCH ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ ದರ್ಶನ್ ಪರ ವಕೀಲರು ಅಸ್ಮತ್ ಪಾಷಾ. ಅದಾದ ನಂತರ ಮಾಫಿ ಸಾಕ್ಷಿಯಾಗುವಂತೆ ಕೋರಿರುವಂತಹ ಅರ್ಜಿಯ ಪ್ರತಿಯನ್ನು ಕೂಡ ನಮಗೆ ಕೊಟ್ಟಿಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಇನ್ನು ಪ್ರಕ್ರಿಯೆ ಲೋಪದ ಬಗ್ಗೆ ಅಷ್ಟೇ ನಾವು ವಾದ ಮಾಡ್ತಾ ಇದ್ದೀವಿ, ಅದಕ್ಕೂ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಅಸ್ಮತ್ ಪಾಷಾ ವಾದ ಮಾಡಿದ್ದಾರೆ. ಇನ್ನು ಮಾಫಿ ಸಾಕ್ಷಿಯಾಗಿಸಿರೋ ನಂತರ ಅಷ್ಟೇ ಪ್ರಕ್ರಿಯೆ ಲೋಪ ಪ್ರಶ್ನೆ ಮಾಡಬಹುದು, ಅದಕ್ಕೂ ಮುನ್ನ ರೀತಿಯಾಗಿ ಪ್ರಶ್ನೆ ಮಾಡೋದು ಮಾಫಿ ಸಾಕ್ಷಿ ಆಕ್ಷೇಪಿಸಲು ಸಹ ಆರೋಪಿಗೆ ಯಾವುದೇ ಹಕ್ಕಿಲ್ಲ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಇದ್ದಂತಹ ಹೈಕೋರ್ಟ್ ಪೀಠ ಕೊಟ್ಟಿರುವಂತಹ ಒಂದು ಅಭಿಪ್ರಾಯ. ಹಾಗಾಗಿ ಅವ್ರ ಮಾಫಿ ಸಾಕ್ಷಿ ಏನು ಅರ್ಜಿ ಸಲ್ಲಿಸಿರ್ತಾರೋ ಅದ್ರ ಪಾಡಿಗೆ ಅದು ನಡೆಯುತ್ತೆ, ಆದರೆ ಅದಕ್ಕೂ ಮುನ್ನ ಮಾಫಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸಬಾರದು ಅನ್ನೋದು ಅವರ ಒಂದು ವಾದ. ಇನ್ನು ಪ್ರಕ್ರಿಯೆ ಲೋಪದ ಬಗ್ಗೆ ಮೇಲ್ಮನವಿ ಸಲ್ಲಿಸುವುದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಸಹ ಆರೋಪಿಗೆ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿ ಅಸ್ಮತ್ ಪಾಷಾ ವಾದ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಾದ್ರೆ ಶಿಕ್ಷೆ ಆಗೋದಿಲ್ಲ ಅಂತ ಹೇಳಿ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳಿ ವಾದ ಮಂಡಿಸಿದ್ದಾರೆ. ಅರ್ಜಿಯ ಪ್ರತಿ ನೀಡಿ ವಾದಕ್ಕೆ ಅವಕಾಶ ಕೊಡಲೇಬೇಕು ಅಂತ ಹೇಳಿ ವಾದ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಕೇಸ್ನ ತೀರ್ಪನ್ನು ಸುಪ್ರೀಂ ಒಪ್ಪಿದೆ. ಹಾಗಾಗಿ ಸಹಜ ನ್ಯಾಯ ಪ್ರಕ್ರಿಯೆ ಈ ಹಂತದಲ್ಲಿ ಅನ್ವಯ ಆಗೋದಿಲ್ಲ, ನಿಮ್ಮ ವಾದ ಒಪ್ಪಲು ಸಾಧ್ಯವಿಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ. ಸಹ ಆರೋಪಿಗೆ ಆಕ್ಷೇಪದ ವಿಚಾರದಲ್ಲಿ ಕೊಟ್ಟಿರುವಂತಹ ಒಂದು ಅವಕಾಶ